ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದಸ್ ಲೈಫ್ ಕನ್ನಡ. ಇದು 134ನೇ ದಿನದ ಬ್ಲಾಗು, ಅಂದರೆ ಶನಿವಾರದ ಬ್ಲಾಗು. ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಸಂಜೆ 4:45 ಗಂಟೆಗೆ. ಸೊ ತುಂಬ ಟಯರ್ಡ್ ಆಗಿತ್ತು. ಅಂಗಡಿ ಕೂಡ ಮುಚ್ಕೊಂಡು, ಹೋಟ್ಲು ಕೂಡ ಏನು ಬಿಸ್ನೆಸ್ ಇಲ್ಲದೆ ಇರೋ ಕಾರಣ ಎಲ್ಲಿಂದಲೇ ಎತ್ತಿಟ್ಬಿಟ್ಟು ಬಂದು ಸೈಲೆಂಟಾಗಿ ಮಲಗಿಬಿಟ್ಟೆ ನಾನು ಅಡುಗೆ ಮಾಡಿಬಿಟ್ಟು. ಸೊ ಅಡುಗೆ ಮಾಡೋದನ್ನ ವೀಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಕೂಡ ನನಗೆ ನಿಜವಾಗ್ಲೂ ಇರಲಿಲ್ಲ. ಸೊ ತುಂಬ ಟಯರ್ಡ್ ಆಗ್ತಾಯಿತ್ತು ಬಾಡಿ. ಯಾವಾಗ ಮಲಗ್ತೀನಪ್ಪ ಒಂದು ಸ್ವಲ್ಪ ಹೊತ್ತು ಅನ್ನೋಂಗೆ ಆಗ್ತಿತ್ತು. ಸೊ ಹಂಗಾಗಿ ಅಡುಗೆ ಮಾಡಿ ಊಟ ಮಾಡಿದ್ದೆ, ನಾನು ಸೈಲೆಂಟಾಗಿ ಮಲಗೇ ಬಿಟ್ಟೆ. ಸೊ ಎದ್ದಿದ್ದು ಬಂದು 5 ಗಂಟೆ 5:15 ಆ ಮಧ್ಯೆ ಎದ್ದುಬಿಟ್ಟು ಟೀ ಕೇಳಿದ್ರು, ಅಂಗಡಿಗೆ ಹೋಗಬೇಕು ಅಂತ ಹೇಳಿ. ಸೊ ನಾನು ಕೈಕಾಲು ಮುಖ ಎಲ್ಲ ನೀಟಾಗಿ ತೊಳ್ಕೊಂಡು ತಲೆ ಬಚ್ಕೊಂಡು ಟೀ ಇಟ್ಟೆ. ಟೀ ಕೊಟ್ಬಿಟ್ಟು ಮತ್ತೆ ನಾನು ಅಂಗಡಿ ಹತ್ರ ಕೂಡ ಹೋದೆ. ಏನಕ್ಕೆ ಅಂಗಡಿ ಹತ್ರ ಅಂದರೆ ಅಲ್ಲಿ ಕಡ್ಡಿ ಹಚ್ಚಬೇಕಾಗಿತ್ತು. ಅಮಾವಾಸ್ಯೆ ಆಗಿರೋದ್ರಿಂದ ಅಲ್ಲಿ ಕೂಡ ಕಡ್ಡಿ ಹಚ್ಬಿಟ್ಟು ಬರೋಣ ಅಂತ. ಇನ್ನು ಮನೆಯಲ್ಲಿ ಬೆಳಗ್ಗೆ ಕೂಡ ಅರ್ಜೆಂಟಾಗಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಟೈಮ್ ಇರಲಿಲ್ಲ ಅಂತ. ಅದಕ್ಕೆ ಸಂಜೆ ಮತ್ತೆ ಇನ್ನೊಂದು ಸರ್ತಿ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಮನೆಯಲ್ಲೇ ಕೂಡ ಪೂಜೆ ಆಯಿತು. ಏನು ಅಂತ ಕೆಲಸ ಏನು ಮಾಡಲಿಲ್ಲ, ಅಂದರೆ ಟಯರ್ಡ್ ಆಗಿದ್ದರಿಂದ ಬಾಡಿ ಫುಲ್ಲು ಸುಸ್ತಾಗ್ತಾಯಿತ್ತು, ಏನೂ ಮಾಡಿರಲಿಲ್ಲ. ಸೊ ಮಸಾಲೆ ಸಾರು ಬೇಕು ಅಂದಿದ್ದರಿಂದ ಅಮ್ಮ ನಾನು ಮಾಡೋಕ್ಕಾಗಲ್ಲ ನೀನೇ ಮಾಡು ಅಂತ ಹೇಳಿದ್ರು. ಬಂದು ಅಲ್ಲಿಂದ ನಾನು ಮಾಡಿದ್ದು. ಸೊ ರೊಟೀನಂತೂ ಇಷ್ಟೇ. ಸೊ ನನ್ನ ರೊಟೀನ್ ನಿಮಗೆ ಗೊತ್ತೇ ಇದೆ. ಸೊ ಬಿಸಿ ಇರುತ್ತೆ ರೊಟೀನ್ ಯಾವಾಗ್ಲೂ. ಕೆಲಸ ಎಷ್ಟು ಮಾಡಿದ್ರೂ ಮುಗಿದಿರೋ ಅಷ್ಟು ಯಾವುದಾದ್ರೂ ಒಂದು ಹುಡ್ಕೊಂಡು ಬರ್ತಾನೇ ಇರುತ್ತೆ ಕೆಲಸಗಳು. ಹೋಟ್ಲು, ಮನೆ, ಈಗ ಟೀ ಅಂಗಡಿ ಬೇರೆ ಇರೋದರಿಂದ ಅಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಬಟ್ ಆದರೂ ಮಾಡಲೇಬೇಕು ಅನ್ನೋ ಒಂದು ನನ್ನ ಹಠಕ್ಕೆ ನಾನು ಮಾಡ್ಕೊಳ್ಳೋದು. ಇನ್ನು ಆಚೆ ಪಾತ್ರೆ ಕೂಡ ಹಂಗೆ ಇತ್ತು. ಅಲ್ಲಿ ಯಾವಾಗಲೂ ಅಲ್ಲೇ ಅಂಗಡಿ ಆದಾಗಿನಿಂದ ಅಲ್ಲೇ ಉಜ್ಜಿ ಅರ್ಧ ಪಾತ್ರೆ ಅಲ್ಲೇ ಇಟ್ಬಿಟ್ಟು ಮನೆಗೆ ಬರ್ತಿದ್ದಿದ್ದು. ಬಟ್ ನಿನ್ನೆ 300 ರೂಪಾಯಿ ಕೂಡ ವ್ಯಾಪಾರ ಆಗಿರಲಿಲ್ಲ ನಮಗೆ. ಸೊ ಬೋಂಡದು ಕೂಡ ಏನಾಗಿರಲಿಲ್ಲ, ಎಲ್ಲ ಎತ್ತಿ ಬಿಸಾಕಿದ್ದೇನೆ. ಅದಕ್ಕೆ ಬೇಜಾರಿಗೇನೆ ಸುಮ್ಮನೆ ಅಲ್ಲಿಂದ ಎಲ್ಲ ಎತ್ಕೊಂಡು ಮನೆಗೆ ಬಂದೇ ಬಿಟ್ವಿ ನಾವು. ಮನೆಗೆ ಬಂದು ಆಮೇಲೆ ನಾನು ಹೋಟೆಲ್ ಹತ್ರ ಹೋಗಿ ಹೋಟೆಲ್ ಪಾತ್ರೆ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಬಂದು ಆಮೇಲೆ ಒಂದು ವಿಡಿಯೋ ಮಾಡ್ಕೋಬೇಕಿತ್ತು. ಸೊ ಒಂದು ಟಾಪಿಕ್ ಬಗ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಪಾತ್ರೆ ಎಲ್ಲ ಇಳಿಸಿ ಆಮೇಲೆ ಉಜ್ಜೋದಕ್ಕೆ ಅಂತ ನಾನು ಕೂತ್ಕೊಂಡಿದ್ದು. ಸೊ ಎಲ್ಲ ಇಳಿಸಿ ಅದರಲ್ಲಿರೋದನ್ನೆಲ್ಲ ಹಸುಗಳ್ಗೆ ಹಾಕೋಷ್ಟ್ರೊಳಗಾಗಿ ಬಕೆಟ್ ತುಂಬೇ ಹೋಗಿತ್ತು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋವನ್ನು ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಸಿಗಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕೆಲಸ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರೆ ಖಂಡಿತವಾಗಲು ಯಶಸ್ಸು ಸಿಗುತ್ತದೆ. ಕುದುರೆ ವೇಗಕ್ಕಿಂತ ವೇಗವಾಗಿ ಓಡಿ ನೀವು ಕೆಲಸ ಮಾಡಿದರೆ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತದೆ. ಸೊ ಈ ಸೆಂಟೆನ್ಸು ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಆದರೂ ನಾವು ಎಷ್ಟೇ ಬೇಗ ಎದ್ದು ಎಷ್ಟೇ ಕೆಲಸಗಳು ಮಾಡಿದ್ರೆ ಕೂಡ ಒಂದೊಂದು ಪಾಯಿಂಟ್ ನಮ್ಗೆ ಏನು ಅನಿಸುತ್ತೆ ಅಂದರೆ ಎಷ್ಟೇ ಕಷ್ಟವಿದ್ದರೆ ಕೂಡ ನಮಗೇನು ಸಕ್ಸಸ್ ಸಿಗೋದಿಲ್ಲ. ಇದೆಲ್ಲ ಬರೀ ಮಾತಿಗೆ ಅಂತ. ಆದರೆ ಕೆಲವೊಂದು ಆಗಿನ ಕಾಲದಲ್ಲಿ ಮಾಡಿರೋ ನಮ್ಮ ಹಿರಿಯರು ಒಳ್ಳೆಯದೇನೆ. ಸೊ ಅವಾಗೆಲ್ಲ ಬೇಗ ಎದ್ದೇಳ್ತಿದ್ರು, ಕೆಲಸಗಳು ಮಾಡ್ತಿದ್ರು, ಅವಾಗೆಲ್ಲ ಏನೂ ಇದಾಗ್ತಿರ್ಲಿಲ್ಲ. ಬಟ್ ಇವಾಗ ಜನ್ರೇಷನ್ ಚೇಂಜ್ ಆಗಿರೋದ್ರಿಂದ ಎಲ್ಲನೂ ಟೆಕ್ನಿಕಲಿ ಆಗೋದ್ರಿಂದ ನಾವು ಸ್ವಲ್ಪ ಲೇಟಾಗೆ ಎದ್ದೇಳ್ತೀವಿ. ಬಟ್ ಆದರೂ ಸ್ವಲ್ಪ ಬೇಗ ಎದ್ದು ಕೆಲಸ ಕಾರ್ಯಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 10 ದಿನದಲ್ಲಿ ಸಿಗೋವಂಥ ಒಂದು ರಿಸಲ್ಟು ಲೇಟಾದರೆ ಕೂಡ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ, ಭರವಸೆ. ಸೊ ನಾನಂತೂ ಮಾಡೋ ಕೆಲಸನ ಮಾಡ್ತಾನೇ ಇದ್ದೀನಿ. ಸೊ ಟ್ರೈ ಮಾಡ್ತಾನೇ ಇರಬೇಕು. ಯಾವುದನ್ನು ನಾವು ಕೀಳಾಗಿ ನೋಡಬಾರ್ದು, ಬಿಡಲೂಬಾರ್ದು. ಸೊ ಇವತ್ತು ನಾವು ಸಕ್ಸಸ್ ಸಿಕ್ಕಿಲ್ಲ ಅಂತ ಹೇಳಿ ಬಿಟ್ಬಿಟ್ರೆ ನಾಳೆ ದಿನ ನಾವು ಅದರಲ್ಲೇ ಚೆನ್ನಾಗಿ ಆಗ್ತಿದ್ವೇನೋ ಅನ್ನೋ ಒಂದು ಫೀಲು ನಮ್ಮಲ್ಲಿ ಖಂಡಿತವಾಗ್ಲೂ ಬರಬಾರ್ದಲ್ವ. ಸೊ ಅದಕ್ಕೆ ಒಂದು 10 ನಿಮಿಷ
ನಿದ್ದೆಗೆ ಹೋಗಿ ಇವತ್ತು ನಮ್ಮ ಜೀವನನ ನಾವು ಇದು ಮಾಡ್ಕೊಳೋದಕ್ಕಿಂತ ಸ್ವಲ್ಪ ಬೇಗ ಎದ್ದು ಇವಾಗ, ಯಾಕಂದರೆ ವಯಸ್ಸಲ್ಲಿರೋರಿಗೆ ಇವಾಗ ಎದ್ದೇಳೋದೇನು ದೊಡ್ಡ ಕಷ್ಟನೇ ಆಗೋದಿಲ್ಲ. ವಯಸ್ಸಾದ ಮೇಲೆ ಎದ್ದೇಳಬೇಕು ಅಂದರೆ ಕಷ್ಟ ಆಗುತ್ತೆ. ವಯಸ್ಸಲ್ಲಿರೋರಿಗೆ ಬೇಗ ಎದ್ದು ಕೆಲಸ ಮಾಡೋದೇನು ದೊಡ್ಡ ಕೆಲಸ ಇದೇ ಅಲ್ಲ. ಸೊ ಅವರು ಮೈ ಕೂಡ ಸ್ವಲ್ಪ ಹಗುರವಾಗಿರುತ್ತೆ. ಸೊ ಎದ್ದೇಳ್ಬೋದು. ವಯಸ್ಸಾದಮೇಲೆ ಇದೇ ಕೆಲಸ ಬೇಗ ಎದ್ದು ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅಂಥವರು ಯಾರೆಲ್ಲ ಗೋಲ್ಸ್ ಇಟ್ಕೊಂಡಿದ್ದೀರಾ ಅಂಥವರು ಬೇಗ ಎದ್ದು ಕೆಲಸಗಳೆಲ್ಲ ಮಾಡ್ತಾಯಿದ್ರೆ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇದು ನನ್ನ ಒಪಿನಿಯನ್ನು. ಸೊ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಬಟ್ ದೇವ್ರ ಕಣ್ಣು ಯಾವಾಗ ತೆಗಿತಾನೆ ಅಂತ ಗೊತ್ತಿಲ್ಲ. ಸೊ ಇನ್ನು ಆಚೆ ಎಲ್ಲ ತೊಳೆದೆ, ಯಾಕಂದರೆ ಮೊನ್ನೆ ಬೆಳಗ್ಗೆ ತೊಳೆದಿದ್ದು ಮಧ್ಯಾಹ್ನ ಹಂಗೆ. ಸೊ ಹಂಗಂಗೆ ಇದೋಗಿತ್ತು. ಶುಕ್ರವಾರ ಏನು ಹೋಟ್ಲ್ ಇರಲಿಲ್ವಲ್ಲ, ಅದಕ್ಕೆ ಮಧ್ಯಾಹ್ನನೇ ತೊಳೆದಿದ್ದೆ. ಬೆಳಗ್ಗೆ 10 ಗಂಟೆ ಹಂಗೆ 2 ದಿನ ಆಚೆ ತೊಳೆದೇ ಇರಲಿಲ್ಲ ನಾನು. ಇನ್ನು ಇವತ್ತು ಬಂದು ಶನಿವಾರ ನೀಟಾಗೆಲ್ಲ ತೊಳೆದುಬಿಟ್ಟು ಸಂಜೆ ಆಮೇಲೆ ಹೋಟ್ಲ್ ಹತ್ರ ಫೋನ್ ಮಾಡ್ತಿದ್ರು. ಅಂಗಡಿ ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಬಿಟ್ಟು ಬರಬೇಕು, ಟೀ ಪಾತ್ರೆ ಅದೆಲ್ಲ ಅಂತೆಲ್ಲ ಹೋಗಿ ತೊಳ್ಕೊಂಡು ಮನೆಗೆ ಬರೋದು. ಇಷ್ಟೇ ಇವತ್ತಿನ ರೊಟೀನ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.